ಮುಂದೇನಾಗುತ್ತೆ? ಈಗ ಅವರು ಯುದ್ಧ ಮಾಡೋದೇ ಬೇಡ ಅಂತ ಡಿಸೈಡ್ ಆಗ್ತಾರಾ? ವ್ಯಾಸಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಅಣ್ಣ ತಮ್ಮಂದಿರ ಮಾತುಗಳನ್ನು ಅರ್ಥ ಮಾಡಿಕೊಂಡು ಕೂಡಲೇ ಪಾಂಡವರ ಹತ್ರ ಬರ್ತಾರೆ. ನನ್ನ ಬುದ್ಧಿಯಿಂದ ನಿಮ್ಮ ಹೃದಯದಲ್ಲಿರೋ ಭಾವವನ್ನು ಅರ್ಥ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ದ್ರೋಣ, ಭೀಷ್ಮ, ಕೃಪ, ಅಶ್ವತ್ಥಾಮರ ಬಗ್ಗೆ ಇರೋ ಭಯನ ನಾನು ಹೋಗಿಸ್ತೀನಿ ಅಂತ ಹೇಳಿ ಧರ್ಮರಾಜನ ಏಕಾಂತವಾಗಿ ಕರ್ಕೊಂಡು ಹೋಗ್ತಾನೆ. ಅರ್ಜುನನ ವೀರತ್ವವನ್ನು ವಿವರಿಸಿ, ನಾನು ನಿನಗೆ ಪ್ರತಿಸ್ಪೃತಿ ಅನ್ನೋ ವಿದ್ಯೆಯನ್ನು ಹೇಳಿಕೊಡುತ್ತೇನೆ. ಆ ವಿದ್ಯೆಯನ್ನು ಹೊಂದಿ ಅರ್ಜುನ ನೀನು ಅನ್ಕೊಂಡಿರೋ ಕಾರ್ಯವನ್ನ ಪೂರ್ತಿ ಮಾಡ್ತಾನೆ. ಏನ್ ವಿದ್ಯಾ ಅದು? ಆ ವಿದ್ಯೆಯಿಂದ ಅರ್ಜುನ ತುಂಬಾ ದಿವ್ಯಾಸ್ತ್ರಗಳಿಗೋಸ್ಕರ ಮಹೇಂದ್ರ, ಶಿವ, ಕುಬೇರ, ವರುಣ, ಯಮಧರ್ಮರಾಜ ಹೀಗೆ ಎಲ್ಲ ದೇವತೆಗಳ ಹತ್ರ ಹೋಗಬಹುದು. ಇನ್ನು ನೀವು ಬೇರೆ ವನಕ್ಕೆ ಹೋಗಿ, ನೀವು ಇಲ್ಲೇ ಇದ್ರೆ ಊಟಕ್ಕೆ ತೊಂದರೆ ಆಗಬಹುದು ಅಂತ ಕೂಡ ಹೇಳ್ತಾನೆ. ವ್ಯಾಸಮುನಿಯ ಮಾತಿನಂತೆ ಪಾಂಡವರು ಬೇರೆ ವನಕ್ಕೆ ಹೋಗ್ತಾರೆ. ಧರ್ಮರಾಜ ಪ್ರತಿಸ್ಪೃತಿ ಅನ್ನೋ ವಿದ್ಯೆಯನ್ನು ಅರ್ಜುನನಿಗೆ ಬೋಧಿಸ್ತಾನೆ. ಹೌದು, ಪ್ರತಿಸ್ಪೃತಿ ವಿದ್ಯೆಯಲ್ಲಿ ಏನ್ ಸ್ಪೆಷಲ್? ಅದು ಯಾವಾಗ ಯೂಸ್ ಮಾಡ್ಬೇಕು? ಆ ದ್ರೋಣ, ಕರ್ಣ, ಭೀಷ್ಮ ಎಲ್ಲರೂ ಧನುರ್ವಿದ್ಯೆಯಲ್ಲಿ ನಿಪುಣರು. ಎಲ್ಲ ಅಸ್ತ್ರಗಳನ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಅವರಿಗೆ ನೀರು ಕುಡಿದ ಹಾಗೆ. ಅದಕ್ಕೆ ಈ ಪ್ರತಿಸ್ಪೃತಿ ವಿದ್ಯೆಯಿಂದ ತಪಸ್ಸು ಮಾಡಿ ದೇವತೆಗಳ ಅನುಗ್ರಹ ಪಡೆದು ಇನ್ನೂ ಬಲಿಷ್ಠವಾದ ಅಸ್ತ್ರಗಳನ್ನ ಪಡೆಯಬಹುದು. ಅದಕ್ಕೆ ವ್ಯಾಸಮುನಿ ಇದರ ಬಗ್ಗೆ ಧರ್ಮರಾಜನಿಗೆ ಹೇಳ್ತಾನೆ. ವಿದ್ಯೆಗಳ ಬಗ್ಗೆ ಧರ್ಮರಾಜ ಅರ್ಜುನನಿಗೆ ಹೇಳಿದ ತಕ್ಷಣ ಅರ್ಜುನ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡೋಕೆ ರೆಡಿ ಆಗ್ತಾನೆ. ಅದಕ್ಕೆ ದ್ರೌಪದಿ, ಭೀಮ, ನಕುಲ, ಸಹದೇವ ಕೂಡ ಸಪೋರ್ಟ್ ಮಾಡ್ತಾರೆ. ನಂತರ ಬ್ರಾಹ್ಮಣರ ಆಶೀರ್ವಾದ ತಗೊಂಡು ತನ್ನ ಪ್ರಯಾಣ ಬೆಳೆಸ್ತಾನೆ. ನಂತರ ಮಹಾಭಾವವಾದಂತಹ ಅರ್ಜುನ ತನ್ನ ಕೈಯಲ್ಲಿ ಗಾಂಡೀವವನ್ನು ಹಿಡಿದುಕೊಂಡು ಪ್ರತಿಸ್ಪೃತಿ ವಿದ್ಯೆಯಿಂದ ಪ್ರಕಾಶಿಸ್ತಾ ಇದ್ರೆ ದಾರಿಯಲ್ಲಿ ಬರೋ ಪಂಚಭೂತಗಳು ಕೂಡ ಸೈಡ್ ಆಗ್ತವೆ. ಸಂಶಯಂ